press the bell icon on the YouTube app and never miss another update. Hello students, let's continue our discussion in fractions. So in previous class we discussed mixed fractions, proper fractions and improper fractions. I'll recall what are proper fractions. ಯಾಕೆ ಹೇಳ್ತಿದ್ದೀನಿ ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡೋದಕ್ಕೆ ಈ ಡೆಫಿನೇಷನ್ಸ್ ಗೊತ್ತಿರಬೇಕು. ಪ್ರಾಪರ್ ಫ್ರ್ಯಾಕ್ಷನ್ಸ್, ಪ್ರಾಪರ್ ಫ್ರ್ಯಾಕ್ಷನ್ ಮೀನ್ಸ್ numerator less than denominator, numerator less than denominator ಇರಬೇಕು. ಸೊ ದಟ್ ಈಸ್ ಅ ಪ್ರಾಪರ್ ಫ್ರ್ಯಾಕ್ಷನ್. ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್. ನ್ಯೂಮರೇಟರು ಡಿನಾಮಿನೇಟರ್ಗಿಂತ ಜಾಸ್ತಿ ಇದೆ, ಶಾರ್ಟಾಗಿ ಬರೆದಿದ್ದೀನಿ. ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ಇದ್ದರೆ ನಾವೇನು ಹೇಳ್ತೀವಿ, ಇಂಪ್ರಾಪರ್ ಫ್ರ್ಯಾಕ್ಷನ್. ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಗೊತ್ತಿದೆ ನಿಮಗೆ, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಹೋಲ್ ಆ್ಯಂಡ್ ಫ್ರ್ಯಾಕ್ಷನ್. ಇಟ್ ಈಸ್ ಎ 1/2, 2 3/2. ರೀಡ್ ಮಾಡೋದು ಗೊತ್ತಿರಬೇಕು. 2 3/2 ಈ ಥರ ಇದ್ದರೆ ನಾವೇನು ಹೇಳ್ತೀವಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನಿಂದ ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಕನ್ವರ್ಷನ್ ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರಿಗೆ ಕನ್ವರ್ಷನ್ ಹೆಂಗೆ ಅಂತ ಲಾಸ್ಟ್ ಕ್ಲಾಸಲ್ಲಿ ಒಂದೊಂದು ಎಕ್ಸಾಂಪಲ್ಸ್ ಕೊಟ್ಟಿದೆ. ಸೊ ಬೇಸ್ಡ್ ಆನ್ ದಟ್ ಕಾನ್ಸೆಪ್ಟ್ ಲೆಟ್ us solve some exercise problems in today's class. Let us discuss exercise 7.2. First question, draw number lines and locate the points on them. In previous class we discussed how to represent the fractions on the number line. Fractions na henge number line alli represent ಮಾಡೋದು ನೋಡಿದ್ವಿ. So let us solve some problems. ಈ ಗಿವನ್ ನಂಬರ್ಸ್ನ ಏನು ಹೇಳಿದ್ದಾರೆ, ನಂಬರ್ ಲೈನ್ ಮೇಲ್ಗಡೆ ಲೊಕೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ 1/2, 1/4, 3/4 ಆ್ಯಂಡ್ 4/4. ಸೊ ಡಿನಾಮಿನೇಟರ್ನ ಅಬ್ಸರ್ವ್ ಮಾಡಿರಿ ನಂಬರ್ ಲೈನ್ನ ಬರೆಯೋದಕ್ಕೂ ಮುಂಚೆ. ಸೊ ಬಿಫೋರ್ ಗೋಯಿಂಗ್ ಟು ದ ನಂಬರ್ ಲೈನ್ ಅಬ್ಸರ್ವ್ ದ ಡಿನಾಮಿನೇಟರ್ಸ್. ಹಿಯರ್ ವಿ ಹ್ಯಾವ್ 4, ನಾಟ್ ನ್ಯೂಮರೇಟರ್. ನ್ಯೂಮರೇಟರ್ನ ಅಬ್ಸರ್ವ್ ಮಾಡಬೇಡ್ರಿ, ಓನ್ಲಿ ಡಿನಾಮಿನೇಟರ್ನ ಅಬ್ಸರ್ವ್ ಮಾಡಿರಿ. 4 4 4 ಕಾಮನ್ ಆಗಿ 4 ಇದೆ, ಇಲ್ಲಿ ಒಂದು ಕಡೆ 4 ಇಲ್ಲ, ಇಗ್ನೋರ್ ದ್ಯಾಟ್ ಆ್ಯಂಡ್ ಕನ್ಸಿಡರ್ ವಿ ಹ್ಯಾವ್ 4 ಇನ್ ಕಾಮನ್. 4 ಕಾಮನ್ ಇದೆ. ಸೊ ಲೆಟ್ us assume the number line from 0 to 1, 0 to 1 4 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ ಅಂತ. ಸೊ ಡಿನಾಮಿನೇಟರಲ್ಲಿ 4 ಇದ್ದರೆ ಇಟ್ ಮೀನ್ಸ್ ದಟ್ the number line divided it as 4 parts. So let us divide the number line between 0 and 1 as 4 parts. So 0 and 1 na between ಅಲ್ಲಿ 4 parts, 0 ಇಂದ 4 parts ನ ಮಾಡ್ತಾ ಹೋಗ್ತೀವಿ. So this is the first part, this is the second part. So 1 2 3 and 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಸೊ ಐ ಆಲ್ರೆಡಿ ಟೋಲ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್ ದಟ್ ಡಿನಾಮಿನೇಟರ್ಲಿ ಎಷ್ಟು ಪಾರ್ಟ್ಸ್ ಮಾಡ್ತೀವಿ. ಈಗ 0 ಇಂದ 1 ನಾವು ಎಷ್ಟು ಪಾರ್ಟ್ಸ್ ಮಾಡ್ತೀವಿ, 4 ಪಾರ್ಟ್ಸ್ ಮಾಡಿದ್ದೀವಿ. ಸೊ ಎಲ್ಲದಕ್ಕೂ ಡಿನಾಮಿನೇಟರ್ಲಿ 4 ಬರೀಬೇಕು. ದಿಸ್ 4 ಆ್ಯಂಡ್ ದಿಸ್ ಫಸ್ಟ್ ಡಿವಿಷನ್. ಸೊ ಫಸ್ಟ್ ಪಾರ್ಟ್ ಅದಕ್ಕೆ 1/4. ನೆಕ್ಸ್ಟ್ ಪಾರ್ಟಿಗೆ 2/4. ನೆಕ್ಸ್ಟ್ ಪಾರ್ಟಿಗೆ 3/4. ಹಿಯರ್ ಫೋರ್ತ್ ಪಾರ್ಟ್ ಇದು 4/4. ಇಸ್ಂಟ್ ಇಟ್? ಸೊ ಇದು 1, 4/4 ಅಂದ್ರೂ ಒಂದೇ, 1 ಅಂದ್ರೂ ಒಂದೇ. ಸೊ ಹಿಯರ್ ನಾವೇನು ಮಾಡಿದ್ವಿ, 0 ಆ್ಯಂಡ್ 1 ಬಿಟ್ವೀನಲ್ಲಿ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ವಿ. ಈಗ ಅಬ್ಸರ್ವ್ ಮಾಡೋಣ ಅವ್ರು ಏನೇನು ಕೊಟ್ಟಿದ್ದಾರೆ. 1/4 ಆಲ್ರೆಡಿ ರೆಪ್ರೆಸೆಂಟ್ ಮಾಡಿದ್ದೀವಿ. ನೆಕ್ಸ್ಟು 1/2. 1/2 ಇಲ್ಲೆಲ್ಲೂ ಇಲ್ಲ, ಅಬ್ಸರ್ವ್ ಮಾಡಿರಿ. 3/4 ಇದೆ, 4/4 ಇದೆ, 2/4 ಇದೆ. ಬಟ್ ಇಲ್ಲಿ 1/2 ಇಲ್ಲ. ಈ 2/4ನ ಸಿಂಪ್ಲಿಫೈ ಮಾಡಿರಿ. 2/4ನ ಹೆಂಗೆ ಸಿಂಪ್ಲಿಫೈ ಮಾಡ್ತೀರಿ ಅಂದರೆ, ಸೊ ಐ ಶೋ ಹಿಯರ್ 2 and 4.
2 and 4 ಎರಡೂ ಕೂಡ ನಮಗೆ 2 ಟೇಬಲಿಂದನೇ ಡಿವೈಡ್ ಆಗುತ್ತೆ. ಸೊ ಹೀಗೆ 2 1s are 2, 2 2s are 4. I'll repeat or I'll write like this. 2 by 4 na divide ಮಾಡಿರಿ. 2 1s are 2, 2 2s are 4. ಸೊ 2 by 4 ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ನಿಮಗೆ 1 by 2. ಸೊ ಇದು ಕೂಡ ರೆಪ್ರೆಸೆಂಟ್ ಆಯಿತು, ಇದು ಕೂಡ ರೆಪ್ರೆಸೆಂಟ್ ಆಯಿತು. ನೆಕ್ಸ್ಟ್ 3 by 4, 3 by 4 ಬರ್ದೀವಿ. ನೆಕ್ಸ್ಟ್ 4 by 4, 4 by 4. ರಿಮೆಂಬರ್ 4 by 4 is equals to 1, isn't it? So let us take the equation. 1 by 8, 2 by 8, 3 by 8 and 7 by 8. ಸೊ ಈಗ ಡಿನಾಮಿನೇಟರ್ಸ್ನ ಅಬ್ಸರ್ವ್ ಮಾಡಿರಿ. ಡಿನಾಮಿನೇಟರಲ್ಲಿ ಎಲ್ಲ 8 ಇದೆ. ಸೊ ಏನು ಮಾಡಬೇಕು, 0 ಇಂದ 1 8 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೇವೆ. ಸೇಮ್ ಇರುತ್ತೆ, 0 ಆ್ಯಂಡ್ 1 ಸೇಮ್ ಇರುತ್ತೆ, ಬಟ್ ಪಾರ್ಟ್ಸ್ ಡಿವೈಡ್ ಮಾಡೋವಂಥ ಪಾರ್ಟ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ. ಇಲ್ಲಿ 4 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ವಿ, ಈ ಕ್ವೆಶನಲ್ಲಿ 8 ಪಾರ್ಟ್ಸಾಗಿ ಡಿವೈಡ್ ಮಾಡಿ. 0 1 ಬಿಟ್ವೀನ್ 0 ಆ್ಯಂಡ್ 1 8 ಪಾರ್ಟ್ಸಾಗಿ ಡಿವೈಡ್ ಮಾಡಿ. 1 2 3 4 5 6 7, this is 8. ಸೊ ಇಲ್ಲೂ ಅಷ್ಟೇ 8 by 8 ಅಂದರೂ ಒಂದೇ, 1 ಅಂದ್ರೂ ಒಂದೇ. ಸೊ ಅವ್ರು ಏನು ಹೇಳ್ತಿದ್ದಾರೆ, ಇದಷ್ಟನ್ನೇ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ಡಿನಾಮಿನೇಟರ್ಲಿ ಎಲ್ಲ ಕಡೆಗೂ 8 ಬರುತ್ತೆ, ನೋ ಡೌಟ್ ಇನ್ ದಟ್. ಸೊ ಫಸ್ಟ್ ಪಾರ್ಟ್ 1 ಅಂದರೆ ಫಸ್ಟ್ ಪಾರ್ಟ್, ಸೊ 1 by 8. ನೆಕ್ಸ್ಟ್ 2 by 8 ಅಂದರೆ ಸೆಕೆಂಡ್ ಪಾರ್ಟ್, 2 ಇದೆ, ಸೊ ಸೆಕೆಂಡ್ ಪಾರ್ಟ್ನ ತಗೋತೀವಿ. 2 by 8. ನೆಕ್ಸ್ಟ್ 3 ಇದೆ, 3 by 8. ಅಬ್ಸರ್ವ್ ಹಿಯರ್ ವಿ ಹ್ಯಾವ್ 7. ಸೊ ಇದು 3 ಆದರೆ ನೆಕ್ಸ್ಟ್ ಇದು 4 5 6 7. ದಿಸ್ ಇಸ್ 7 by 8. ದಿಸ್ ಇಸ್ 1. ಈಸ್ ದಿಸ್ ಕ್ಲಿಯರ್? 1 by 8, 2 by 8, 3 by 8. ಇದು 4 by 8 ಆಗುತ್ತೆ, 5 by 8 ಆಗುತ್ತೆ, 6 by 8 ಆಗುತ್ತೆ. ಬಟ್ ಅವರು ಏನು ಕೇಳಿಲ್ಲ, ಅದಕ್ಕೆ ನಾವು ಮೆನ್ಷನ್ ಮಾಡಿಲ್ಲ. ಸೊ ಕೇಳಿರೋದು 1 by 8, 2 by 8, 3 by 8 and 1 by, sorry, that is 7 by 8. Let us take C question. Two by 5, 3 by 5, 8 by 5 and 4 by 5. Here also observe the denominator. We have 5 in common. 5 ಕಾಮನ್ ಆಗಿದೆ. ಸೊ ಏನು ಮಾಡಬೇಕು, 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೇವೆ. 0 ಆ್ಯಂಡ್ 1 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. 1 2 3 4 and 5. See, observe 2 by 5. 2 by 5 means this is second part. So this is 2 by 5 and 3 by 5. 3 by 5 means third part. So 3 by 5. Observe this is 8 by 5. See, 3 4 5. 0 ಇಂದ 1 5 ಪಾರ್ಟ್ಸಾಗಿ ಮಾತ್ರ ಡಿವೈಡ್ ಮಾಡಿದ್ರೆ ಅಪ್ ಟು 5 by 5 ತನಕ ಮಾತ್ರ ಬರುತ್ತೆ. ಸೊ ಐ ವಿಲ್ ಶೋ ದಿಸ್ ಇಸ್ 1 by 5, 1 by 5, 2 by 5, 3 by 5, 4 by 5, ಇದು 5 by 5. ನಾವು 5 ಪಾರ್ಟ್ಸಾಗಿ ಡಿವೈಡ್ ಮಾಡಿರೋದ್ರಿಂದ 5 ಬಂದ ತಕ್ಷಣ ಸ್ಟಾಪ್ ಆಗುತ್ತೆ. ಬಟ್ ಅವ್ರು ಏನು ಕೇಳಿದ್ದಾರೆ, ನಮಗೆ 8 by 5 ಕೇಳಿದ್ದಾರೆ. ಸೊ 8 by 5 ಅಂದರೆ 5 by 5 ಆದಮೇಲೆ ಬರ್ತಾ ಹೋಗುತ್ತೆ. ಸೊ I show how we will represent. 5 by 5 ಆದಮೇಲೆ ಬರೋದು 6 by 5. ನೆಕ್ಸ್ಟ್ ಬರೋ ನಂಬರ್ 7 by 5. ನೆಕ್ಸ್ಟ್ ಬರೋ ಅಂಥ ನಂಬರ್ 8 by 5. ಸೊ ದಿಸ್ ಇಸ್ ಹೌ we will represent. This is 8 by 5. 5 by 5, 6 by 5, 7 by 5 and this is 8 by 5. ಗೊತ್ತಾಯ್ತಾ ಹೆಂಗೆ ಅಂತ? ಇದು ಏನು ಕೇಳಿದ್ದಾರೆ ಅದಷ್ಟೇ ತೋರಿಸ್ತೀನಿ ನಾನು. This is 1. You have to remember this. And this is
2 by 5, 3 by 5, 4 by 5 and 8 by 5. This is how we will solve the first question. Let's take second question. Express the following as mixed fraction. So let us take one by one. Observe carefully while I am solving the problem. Question A is 20 by 3. 20 by 3 ನ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಬರಿಬೇಕು. ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಗೊತ್ತಿದೆ ನಿಮಗೆ, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಹೋಲ್ ನಂಬರ್ ಆ್ಯಂಡ್ ಫ್ರ್ಯಾಕ್ಷನ್. ಸೊ 20 by 3, 20 by 3 ಅಂದರೆ ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್, ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ಇದ್ದರೆ ಏನು ಹೇಳ್ತೀವಿ, ಇಂಪ್ರಾಪರ್ ಫ್ರ್ಯಾಕ್ಷನ್. ಈ ಇಂಪ್ರಾಪರ್ ಫ್ರ್ಯಾಕ್ಷನಿಂದ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಸೊ ಕನ್ವರ್ಟ್ ಮಾಡೋಕ್ಕೂ ಮುಂಚೆ ಏನು ಮಾಡಬೇಕು, ಡಿವೈಡ್ ಮಾಡ್ತೀವಿ. ಡಿನಾಮಿನೇಟರ್ನ ಇಲ್ಲಿ ಬರ್ಕೊಳ್ತೀವಿ, ದಿಸ್ ಇಸ್ ನ್ಯೂಮರೇಟರ್. 3 ಟೇಬಲ್ಸಲ್ಲಿ 3 6 18 ಇದೆ. ಸೊ 3 6 18, 0ನಲ್ಲಿ 8 ಹೋಗಲ್ಲ, ಬಾರೋ ತೊಗೊಳ್ತೀವಿ, 10 ಆಗುತ್ತೆ. 10ನಲ್ಲಿ 8 ಹೋದರೆ 2, ಸೊ 1ನಲ್ಲಿ 1 ಹೋದರೆ 0. ಡಿನಾಮಿನೇಟರ್ ಏನಿರುತ್ತೆ ಅದನ್ನೇ ಇಲ್ಲಿ ಬರ್ಕೊಳ್ತೀವಿ. ಸೊ ಡಿನಾಮಿನೇಟರ್ 3 ಆ್ಯಂಡ್ ಈ ಪೊಸಿಷನಲ್ಲಿರೋಂಥ 6ನ ಇಲ್ಲಿ ಬರ್ಕೊಳ್ತೀವಿ ಆ್ಯಂಡ್ ರಿಮೈಂಡರ್ನ ಇಲ್ಲಿ ಬರಿತೀವಿ. ಸೊ ಅಬ್ಸರ್ವ್ ಕೇರ್ಫುಲಿ, ಡೋಂಟ್ ಮಿಸ್ಪ್ಲೇ. ಇದನ್ನ ಕೆಲವರು ಎಕ್ಸ್ಚೇಂಜ್ ಮಾಡಿ ಬರಿತೀರಿ, ಸೊ ಅದು ಕನ್ಫ್ಯೂಷನ್ ಬೇಡ. ರಿಮೈಂಡರ್ ಏನು ಉಳಿಯುತ್ತೆ ಅದನ್ನ ಕೆಳಗಡೆ ಏನು ರಿಮೈಂಡರ್ ಉಳಿಯುತ್ತೆ ಅದನ್ನ ಯಾವಾಗಲೂ ನ್ಯೂಮರೇಟರಲ್ಲಿ ಬರಿತೀವಿ. ಡಿನಾಮಿನೇಟರ್ ಕಾಮನ್ ಆ ಕ್ವೆಶನಲ್ಲಿ ಏನಿರುತ್ತೋ ಅದೇ ಇರುತ್ತೆ. ಸೊ 3 ಇಲ್ಲಿ ಬರೆಯೋ ಡಿವೈಡೆಂಟ್ನ ಇಲ್ಲಿ ಬರಿತೀವಿ 6 ಆ್ಯಂಡ್ ರಿಮೈಂಡರ್ನ ನ್ಯೂಮರೇಟರಲ್ಲಿ ಬರಿತೀವಿ. ರೀಡ್ ಮಾಡೋದು ಹೆಂಗೆ ಇದನ್ನ ಅಂದರೆ 6 2 by 3, 6 2 by 3 ಅಂತ ರೀಡ್ ಮಾಡ್ತೀವಿ. ಸೊ let us take next question, that is 11 by 5. First step ಏನು, just division. 5 and 11. 5 2s are 10 ಹೌದಲ್ವಾ, 5 2s are 10. ಸೊ 11ಅಲ್ಲಿ 10ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1. ಡಿನಾಮಿನೇಟರ್ 5 ಇದೆ, 5 ಬರಿತೀವಿ. 2ನ ಇಲ್ಲಿ ಬರಿತೀವಿ, ರಿಮೈಂಡರ್ 1 ಇದೆ. ಸೊ ರೀಡ್ ಮಾಡೋದು ಹೀಗೆ 2 1 by 5. ನೆಕ್ಸ್ಟ್ ವಿ ಹ್ಯಾವ್ 17 by 7. 17 by 7. 7 2s are 14. 7 2s are 14. 7ಅಲ್ಲಿ 4 ಹೋದರೆ 3, 1ಅಲ್ಲಿ 1 ಹೋದರೆ 0. ರಿಮೈಂಡರ್ ಎಷ್ಟಾಯಿತು, 3 ಆಯಿತು. ಡಿನಾಮಿನೇಟರ್ ಇಲ್ಲೋ 7ನ ಇಲ್ಲಿ ಬರಿತೀವಿ ಆ್ಯಂಡ್ 2ನ ಇಲ್ಲಿ ಬರಿತೀವಿ, ರಿಮೈಂಡರ್ ಇಲ್ಲಿ ಬರೀತೀವಿ. ಸೊ ಯಾವುದನ್ನ ಎಲ್ಲಿ ಬರೀಬೇಕಂತ ಕರೆಕ್ಟಾಗಿ ಗೊತ್ತಿರಬೇಕು. ರೀಡ್ ಮಾಡೋದು 2 3 by 7. ಸೊ ಆನ್ಸರ್ ಈಸ್ 2 3 by 7, or else you can write here 2 3 by 7. ನೀವು ಆನ್ಸರ್ ಕರೆಕ್ಟ್ ಇದೇನೋ ಇಲ್ಲೋ ಅಂತ ಹೆಂಗೆ ಚೆಕ್ ಮಾಡ್ಕೋಬೋದು ಅಂದರೆ, ಸಿ ಐ ಜಸ್ಟ್ ಸೇ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇವೆರಡನ್ನೂ ಮಲ್ಟಿಪ್ಲೈ ಮಾಡ್ತೀರಾ. 7 2s are 14, 7 2s are 14, 14 + 3 17. ಸೊ ಅಲ್ಲೂ ನಮಗೆ ನ್ಯೂಮರೇಟರಲ್ಲಿ 17 ಇದೆ. ನೆಕ್ಸ್ಟ್ ಥರ್ಡ್ ಮೇನ್ನ ಮಾಡ್ತೀರಿ ಅಲ್ವಾ ನೀವು, ಆವಾಗ ಗೊತ್ತಾಗುತ್ತೆ ಇಲ್ಲಿದ್ದರೆ ಈ ಥರ ಹೆಂಗೆ ಕನ್ವರ್ಟ್ ಮಾಡೋದು ಅಂತ. ಆ ಮೇನ್ ಮಾಡಿದ್ರೆ ನಿಮಗೆ ವೆರಿಫಿಕೇಷನ್ ಕೂಡ ಈಸಿ ಆಗುತ್ತೆ. ಲೆಟ್ಸ್ ಟೇಕ್ DEF ನೌ. D 28 by 5. Next E 19 by 6 and F 35 by 9. ಫಸ್ಟ್ ಸ್ಟೆಪ್ಪಲ್ಲಿ ಡಿವೈಡ್ ಮಾಡ್ತೀವಿ. 5 5s are 25.
ಏಯ್ಟಲ್ಲಿ 5ನ ಸಬ್ಟ್ರ್ಯಾಕ್ಟ್ ಮಾಡಿರಿ 3 ಬರುತ್ತೆ, 2ನಲ್ಲಿ 2 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0. ಸೊ ಡಿನಾಮಿನೇಟರ್ ಈಸ್ ಸೇಮ್, ರಿಮೈಂಡರ್ನ ಇಲ್ಲಿ ಬರೀತೀವಿ. ಸೊ ಇಟ್ ಈಸ್ 3/5, ಈ 5ನ ಇಲ್ಲಿ ಬರೀತೀವಿ. ಸೊ ಆನ್ಸರ್ ಈಸ್ 5 3/5. ನೆಕ್ಸ್ಟ್ ಡಿವಿಷನ್ 6 3s 18. ಸೊ 9ನಲ್ಲಿ 8ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1, 6ನ ಹಾಗೆ ಬರ್ಕೊಳ್ತೀವಿ. ರಿಮೈಂಡರ್ 1/6, 3 ಇಲ್ಲಿ ಬರೀ. ಸೊ ಆನ್ಸರ್ ಈಸ್ 3 1/6. ನೆಕ್ಸ್ಟ್ 35/9. 9 4s 36 ಆಗುತ್ತೆ. ಸೊ 9 3s 27 ತಗೊಳ್ಳಿ. 9 3s 27. ಇಯರ್ 5ಅಲ್ಲಿ 7 ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ, ಸೊ ಬಾರೋ ತೊಗೊಳ್ತೀವಿ. 15 ಆಗುತ್ತೆ. 15 ಆಗುತ್ತೆ. ಇಲ್ಲಿ 3 ಇದು 2 ಆಗುತ್ತೆ. 15ಅಲ್ಲಿ 7 ಸಬ್ಟ್ರ್ಯಾಕ್ಟ್ ಮಾಡಿ ಎಷ್ಟಾಯಿತು? 8 ಆಯಿತು. ಸೊ ವಿಲ್ ರೈಟ್ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್, ದಟ್ ಈಸ್ 9, ರಿಮೈಂಡರ್ 8 and this is 3. 9 3s 27. 27 plus 8 will become 35. So answer is correct. This is a complete solution for second question. Let's take third question. Express the following as improper fraction. ಸೊ ಸೆಕೆಂಡ್ ಕ್ವೆಶನಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೇಳಿದರು, ಈಗ ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಲೆಟ್ ಅಸ್ ಟೇಕ್ 1 by 1. ಥರ್ಡ್ ಈಕ್ವೇಷನ್ 7 3/4 and B 5 6/7. C 2 5/6 and D 10 3/5. ಏನು ಮಾಡಬೇಕು? ಫಸ್ಟ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ನೆಕ್ಸ್ಟ್ 4 ಡಿನಾಮಿನೇಟರ್ ಇದೆಯಲ್ಲ, ಅದನ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡು ಬಿಡ್ತೀವಿ. ಸೊ ದಿಸ್ ಫಸ್ಟ್ ಸ್ಟೆಪ್. ನೆಕ್ಸ್ಟ್ 7, ಈ 7 ಇದೆ ಅಲ್ವಾ, 7ನ 4 ಜೊತೆಗೆ ಮಲ್ಟಿಪ್ಲೈ ಮಾಡ್ತೀವಿ. 7ನ 4 ಜೊತೆಗೆ ಮಲ್ಟಿಪ್ಲೈ ಮಾಡ್ತೀವಿ, ಅದು ಇಂಪಾರ್ಟೆಂಟ್, ಸೈನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ಲಸ್, ಮಲ್ಟಿಪ್ಲೈ ಮಾಡಾದಮೇಲೆ ಪ್ಲಸ್ ನ್ಯೂಮರೇಟರಲ್ಲಿರೋ ನಂಬರ್ನ ಬರ್ಕೊಳ್ತೀವಿ. ಈಸ್ ದಿಸ್ ಕ್ಲಿಯರ್? ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ 7 into 4, 7 into 4 plus 3. 7 4s 28, 28 plus 3 divided by 4. Divided by 4 ಹಾಗೆ ಇಟ್ಕೊಳ್ತಾ ಹೋಗಬೇಕು. 28 plus 3 ಎಷ್ಟಾಗುತ್ತೆ? 28 29 30 31. ಸೊ ಆನ್ಸರ್ ಈಸ್ 31/4. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು? ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ 5ನ 7 ಜೊತೆ ಮಲ್ಟಿಪ್ಲೈ ಮಾಡಬೇಕು. 5 into 7 ಪ್ಲಸ್ 6ನ ಆ್ಯಡ್ ಮಾಡಬೇಕು. ಇಲ್ಲಿ ಅಡಿಷನ್, ಇಲ್ಲಿ ಮಲ್ಟಿಪ್ಲಿಕೇಶನ್, ಆ ಎರಡು ಸೈನ್ ಮಧ್ಯೆ ಕನ್ಫ್ಯೂಷನ್ ಬೇಡ. ಫಸ್ಟ್ ಮಲ್ಟಿಪ್ಲಿಕೇಶನ್ ಯಾವಾಗಲೂ ಅಕಾರ್ಡಿಂಗ್ ಟು ಬಾಡ್ಮಸ್ ರೂಲ್ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿನೇ ಅಡಿಷನ್ ಮಾಡೋದು. ಸೊ 5 7s 35, 35 plus 6 divided by 7. 35ಗೆ 6ನ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 41. ಸೊ 41/7. ನೆಕ್ಸ್ಟ್ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ 2 ಇದೆ, 2ನ 6ಇಂದ ಮಲ್ಟಿಪ್ಲೈ ಮಾಡೋಣ. 2 into 6 plus 5. 2 6 12 plus 5 divided by 6. 12 plus 5, 12 plus 5 ಏನಾಗುತ್ತೆ? 17. ಸೊ 17/6. ನೆಕ್ಸ್ಟ್ 10
ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. 10 5ಇಂದ ಮಲ್ಟಿಪ್ಲೈ ಮಾಡ್ತೀವಿ. 10 ಇಂಟು 5 ಪ್ಲಸ್ 3. ಫಸ್ಟು 10 5 ಜೊತೆ ಮಲ್ಟಿಪ್ಲೈ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಆ್ಯಡ್ 10 5s 50 ಪ್ಲಸ್ 3 ಡಿವೈಡೆಡ್ ಬೈ 5. 50 plus 3 is 53. 53 divided by 5 is the answer. Let's take E and F question. Is this clear? How to solve the even problems? Next, 9, 3 by 7 and F 8, 4 by 9. Denominator 7 as it is ಬರಿತೀವಿ and 7 and 9 ಮಲ್ಟಿಪ್ಲೈ ಮಾಡಬೇಕು. 7 into 9 plus 3, or you can multiply 9 into 7, 7 into 9, both are same, don't get confused. ಈಗ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ 9 ಜೊತೆಗೆ 7 ಮಲ್ಟಿಪ್ಲೈ ಮಾಡಿದೆ, ಇಲ್ಲಿ 7 ಜೊತೆ 9 ಮಲ್ಟಿಪ್ಲೈ ಮಾಡಿದೆ. ಮಲ್ಟಿಪ್ಲಿಕೇಶನ್ ಈಸ್ ಕಾಮ್ಯುಟೇಟಿವ್, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಕಾಮ್ಯುಟೇಟಿವ್ ಪ್ರಾಪರ್ಟಿ. ಮಲ್ಟಿಪ್ಲಿಕೇಶನಲ್ಲಿ ನಂಬರ್ಸ್ ಚೇಂಜ್ ಮಾಡಿದರೆ ಆನ್ಸರ್ ಏನು ಡಿಫ್ರೆನ್ಸ್ ಆಗಲ್ಲ. ಸೊ 7 9s 63 ಪ್ಲಸ್ 3 ಡಿವೈಡೆಡ್ ಬೈ 7. ನಾನು ಇಂಟೆನ್ಷನಲ್ಲೇ ಚೇಂಜ್ ಮಾಡಿ ತೋರಿಸಿರೋದು, ನೀವು ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು, ಬೋತ್ ಆರ್ ಸೇಮ್ ಅಂತ ಗೊತ್ತಾಗಲಿ. ಸೊ ಹಿಯರ್ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. 8 into 9 plus 4. 8 9s 72. 72 plus 4 divided by 9. 72 plus 4 will become 76 by 9. So answer is 76 by 9. This is a complete solution of exercise 7.2. Let us discuss new topic, that is an equivalent fraction. What is equivalent fraction? You already studied in your previous class, that is in class 5th. You already learned about equivalent fraction. Equivalent, what is the meaning of equivalent? Equivalent means it is not an exact equal. Equal numbers equal ಇರಲ್ಲ, ಬಟ್ ಅದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ ಈಕ್ವಲ್ ಬರುತ್ತೆ. ಆ ಥರ ಫ್ರ್ಯಾಕ್ಷನ್ಸ್ನ ನಾವೇನು ಹೇಳ್ತೀವಿ, ಈಕ್ವಿವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ಆರ್ ಈಕ್ವಿವಲೆಂಟ್ ಫ್ರ್ಯಾಕ್ಷನ್ಸ್. ಏನು ಈಕ್ವಲೆಂಟ್ ಫ್ರ್ಯಾಕ್ಷನ್? ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. So 1, this represents, so let us shade one part, and here next ಹೆಂಗೆ ಫ್ರ್ಯಾಕ್ಷನ್ ಬರೆಯೋದು ಹೆಂಗೆ ಗೊತ್ತಿದೆ ನಿಮಗೆ? ಸೊ ಐ ಟೇಕ್ ಒನ್ ಜನರಲ್ ಎಕ್ಸಾಂಪಲ್. ಈಗ ನಿಮ್ಮ ಹತ್ರ ಒಂದು ಬ್ರೆಡ್ ಇದೆ ಅಂದ್ಕೊಳ್ರಿ, ದಟ್ ಈಸ್ ಆಫ್ ಸ್ಕ್ವೇರ್ ಶೇಪ್ ಲೈಕ್ ದಿಸ್ ಓನ್ಲಿ. ಈಗ ನೀವೇನು ಮಾಡ್ತೀರಿ, 2 ಮೆಂಬರ್ಸ್ ಇದ್ದೀರಿ, ಲೈಕ್ ದಿಸ್, ಇಬ್ಬರು ಇದ್ದೀರಿ. 2 ಮೆಂಬರ್ಸ್ ಇದ್ದಾಗ ಹಿಂಗೆ ಡಿವೈಡ್ ಮಾಡ್ಕೊಳ್ತೀರಿ. ಇರೋ ಅಂಥ ಬ್ರೆಡ್ನ ಎಕ್ಸಾಕ್ಟ್ ಹಾಫ್ ಆಗಿ ಕಟ್ ಮಾಡ್ತೀರಿ. ಆಗ ಅವರು ಒಂದು ಪೀಸು, ನೀವು ಒಂದು ಪೀಸು ಈಕ್ವಲ್ ಆಗಿ ತೊಗೊಳ್ತೀವಿ. ನೆಕ್ಸ್ಟ್ ಏನು ಮಾಡ್ತೀರಿ, 4 ಮೆಂಬರ್ಸ್ ಇರ್ತೀರಿ. 4 ಮೆಂಬರ್ಸ್ ಇದ್ದಾಗ, ಅಥವಾ ಈಗ ಬ್ರೆಡ್ನ ಏನು ಮಾಡಿರ್ತೀರಿ, 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಬ್ರೆಡ್ಡು ಇಲ್ಲೇನಿತ್ತು ಯಾವುದೇ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರಲ್ಲ, ನೀವೇನು ಮಾಡ್ತೀರಿ, ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತೀರಿ. ಇಲ್ಲಿ ಬ್ರೆಡ್ ಏನಾಗಿರುತ್ತೆ, 4 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. 4 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ ಅಂದರೆ ನೀವಿಬ್ಬರು ಶೇರ್ ಮಾಡ್ಕೋಬೇಕು. ಏನು ಮಾಡ್ತೀರಿ, ಅವ್ರಿಗೆ 2 ಪಾರ್ಟ್ಸ್ ಕೊಡ್ತೀರಿ, ನಿಮಗೆ 2 ಪಾರ್ಟ್ಸ್ ಕೊಡ್ತೀರಿ. ಈಕ್ವಲ್ ಆಗಿ ಶೇರ್ ಆಗಿದೆ ಅಲ್ವಾ,
ಇಬ್ಬರು ಹಾಫ್ ಹಾಫೇ ತೊಗೊಂಡಿದ್ದೀರಾ. ನೆಕ್ಸ್ಟ್ ಬ್ರೆಡ್ಗೆ ಹೋಗ್ತೀವಿ. ಅಲ್ಲಿ ಬ್ರೆಡ್ನ 6 ಪೀಸಾಗಿ ಡಿವೈಡ್ ಮಾಡಿರ್ತಾರೆ. 6 ಪೀಸಾಗಿ ಡಿವೈಡ್ ಮಾಡಿರ್ತಾರೆ ಅಂದರೆ ಅಗೇನ್ ಏನು ಮಾಡ್ತೀರಿ ನೀವು 3 ಪಾರ್ಟ್ಸ್ನ ತೊಗೊಳ್ತೀರಿ, ಇನ್ನೊಬ್ಬರಿಗೆ 3 ಪಾರ್ಟ್ಸ್ನ ಕೊಡ್ತೀರಿ. ಇಲ್ಲಿ ಏನು ಡಿಫ್ರೆನ್ಸ್ ಏನಾಗ್ತದೆ ಅಂದರೆ ನೀವು ಎಲ್ಲ ಪೀಸಲ್ಲೂ ಈಕ್ವಲಾಗಿ ಶೇರ್ ಮಾಡ್ಕೊಳ್ತಿದ್ದೀರಿ. ಆದರೆ ಫಸ್ಟ್ ಅಂದರೆ 2 ಪೀಸಾಗಿ ಡಿವೈಡ್ ಮಾಡಿದಾಗ ನಿಮಗೆ ಒಂದೇ ಪೀಸ್ ಸಿಕ್ಕಿತ್ತು, ನೆಕ್ಸ್ಟ್ 2 ಪೀಸ್ ಸಿಕ್ತು, ಇನ್ನು ನೆಕ್ಸ್ಟ್ ಹೋದಾಗ 3 ಪೀಸ್ ಸಿಕ್ತು. ಅದೇ ಡಿಫ್ರೆನ್ಸ್, ಅದನ್ನೇ ನಾವೇನು ಹೇಳ್ತೀವಿ ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಎಲ್ಲ ಕಡೆಗೂ ನಮಗೆ ಇರೋದ್ರಲ್ಲಿ ಹಾಫ್ ಹಾಫೇ ಸಿಕ್ಕಿದ್ದು, ಎಷ್ಟು ಇದೆನೋ ಅದರಲ್ಲಿ ಹಾಫ್ ಸಿಕ್ತು, ಬಟ್ ಇಲ್ಲಿ ನಂಬರ್ ಆಫ್ ಪೀಸಸ್ ಜಾಸ್ತಿ ಆಗ್ತಾ ಹೋಯಿತು. ಅದನ್ನ ನಾವು ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಐ ಶೋ ಇನ್ನು ಹೇಗೆ ಬರೆಯೋದು ಫ್ರ್ಯಾಕ್ಷನ್ ಇದೆ. ಟೋಟಲ್ ಪಾರ್ಟ್ಸ್ ಎಷ್ಟಿದೆ? 2 ಇದೆ, ಶೇಡೆಡ್ ಪಾರ್ಟ್ 1 ಇದೆ. ಸೊ ಇಟ್ ರೆಪ್ರೆಸೆಂಟ್ಸ್ 1/2. ಹಿಯರ್ ಟೋಟಲ್ ಪಾರ್ಟ್ಸ್ 4 and shaded part 2. So this is 2/4 and here total parts ಎಷ್ಟಿದೆ? 6 ಇದೆ, shaded part 3 ಇದೆ. ಸೊ ಏನು ಹೇಳ್ತೀವಿ? 1/2, 2/4 and 3/6 or equivalent fraction. ಇವೆಲ್ಲದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 1/2ನೇ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಐ ಶೋ ಹೌ ಟು ರೈಟ್ ದೀಸ್ ಥಿಂಗ್ಸ್. ಇದು ಡಯಾಗ್ರಾಮೆಟಿಕಲಿ ನಿಮಗೆ ಜನರಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದು. ಐ ಸೇ ವಾಟ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಈಕ್ವಲೆಂಟ್ ಫ್ರ್ಯಾಕ್ಷನ್. ಇಸ್ ದಿಸ್ ಕ್ಲಿಯರ್ ಹೌ ಟು ರೈಟ್ ದೀಸ್ ಥಿಂಗ್ಸ್? ಈಗ ಡಯಾಗ್ರಾಮ್ ಕೊಟ್ಟಾಗ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೆದ್ವಿ. ಈಗ ಒಂದು ನಂಬರ್ ಕೊಟ್ಟು ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೀರಿ ಅಂದರೆ ಏನು ಮಾಡಬೇಕು? ಸೊ ಲೆಟ್ ಅಸ್ ರೈಟ್ ದ ಈಕ್ವಲೆಂಟ್ ಫ್ರ್ಯಾಕ್ಷನ್ ಫಾರ್ 1/2. ಈಗ 1/2ಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೀರಿ ಅಂದರೆ ಏನು ಮಾಡಬೇಕು? ಸೊ 1/2ಗೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ದ ನಂಬರ್ ಮೇ ಬಿ ಎನಿಥಿಂಗ್, ನೀವು ಯಾವ ನಂಬರ್ನ ಬೇಕಾದರೂ ಮಲ್ಟಿಪ್ಲೈ ಮಾಡ್ಬೋದು, ಬಟ್ ಸೇಮ್ ನಂಬರ್ನೇ ಮಲ್ಟಿಪ್ಲೈ ಮಾಡಬೇಕು. ನ್ಯೂಮರೇಟರಲ್ಲಿ 100ನ ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರಲ್ಲಿ ಕೂಡ 100ನೇ ಮಲ್ಟಿಪ್ಲೈ ಮಾಡಬೇಕು. ನಾನೀಗ 2ನ ಮಲ್ಟಿಪ್ಲೈ ಮಾಡ್ತೀನಿ ನ್ಯೂಮರೇಟರಲ್ಲಿ, ಡಿನಾಮಿನೇಟರಲ್ಲಿ 2ನೇ ಮಲ್ಟಿಪ್ಲೈ ಮಾಡಬೇಕು. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಕಂಡೀಷನ್ ಇನ್ ಈಕ್ವಲೆಂಟ್ ಫ್ರ್ಯಾಕ್ಷನ್. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಸೇಮ್ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಈಗ 1 2s are 2 and 2 2s are 4. ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಫ್ 1/2ಗೆ ಏನು ಬರಿಬೋದು? 2/4. ಯಾಕೆ 2/4 ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ನೆಕ್ಸ್ಟ್ 2 ಇಂದ ತೊಗೊಂಡಿದ್ದೀವ, ನೆಕ್ಸ್ಟ್ 3 ತೊಗೊಳ್ಳೋಣ. 3/3. 1 3s are 3 and 2 3s are 6. ಇದು ಕೂಡ ನಮಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಫ್ 1/2. ಆರ್ ನೆಕ್ಸ್ಟ್ ಯು ಕ್ಯಾನ್ ಟೇಕ್ 4 ಆಲ್ಸೋ. 1/2 ಇಂಟು 4/4. ಇಲ್ಲಿ 4 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 1 4s are 4 and 2 4s are 8. ಸೊ 2/4, 3/6, 4/8 ಆರ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಫ್ 1/2. ಈ 1/2ಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಇನ್ನೂ ತುಂಬ ಬರಿತಾ ಹೋಗ್ಬೋದು ನೀವು. 100, 1000 ಥರ ಮಲ್ಟಿಪ್ಲೈ ಮಾಡ್ತಾ ಬರಿತಾ ಹೋಗ್ಬೋದು. ದಟ್ ಈಸ್ ದ ಈಕ್ವಲೆಂಟ್ ಫ್ರ್ಯಾಕ್ಷನ್. ನೆಕ್ಸ್ಟ್ ವಿ ಹ್ಯಾವ್ ಈಸ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಎ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸಿಂಪ್ಲೆಸ್ಟ್ ಫಾರ್ಮ್ ಏನು? ಸಿಂಪ್ಲೆಸ್ಟ್ ಫಾರ್ಮ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬೋತ್ ಆರ್ ಆಪೋಸಿಟ್. ಸಿಂಪ್ಲೆಸ್ಟ್ ಫಾರ್ಮ್ನ ಹೆಂಗೆ ಬರೆಯೋದು? ಸಿಂಪ್ಲೆಸ್ಟ್ ಫಾರ್ಮ್ ಬರೀಬೇಕು ಅಂದರೆ ಈಕ್ವಲೆಂಟ್ ಫ್ರ್ಯಾಕ್ಷನ್ನ ತೊಗೊಳ್ತೀವಿ. ಸಿ ಲೆಟ್ ಅಸ್ ಟೇಕ್ 2/4. So first I'll explain the definition of simplest fraction. A fraction is said to be simplest. A fraction is said to be simplest if numerator and denominator
have no common factor. If numerator and denominator have no common factor. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂದರೆ ಏನು ಹೇಳ್ತೀವಿ, ಅದನ್ನ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ನಿಮಗೆ ಆಲ್ರೆಡಿ ಕಾಮನ್ ಫ್ಯಾಕ್ಟರ್ ಅಂದರೆ ಏನು, ಕಾಮನ್ ಫ್ಯಾಕ್ಟರ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತ ಪ್ಲೇಯಿಂಗ್ ವಿತ್ ನಂಬರ್ಸ್ ಲೆಸನಲ್ಲಿ ಕಲ್ತಿದ್ದೀರಿ. ಸೊ ಅದೇ ಕಾನ್ಸೆಪ್ಟ್, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂದರೆ ಅದನ್ನ ನಾವೇನು ಹೇಳ್ತೀವಿ, ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ. ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್, ದಟ್ ಈಸ್ 4/8. ಈಗ 4/8 ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದೆನಾ? ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇಲ್ಲ. ಯಾಕೆ ಹೇಳ್ತೀವಿ ಅಂದರೆ 4 ಆ್ಯಂಡ್ 8ಗೆ ಕಾಮನ್ ಫ್ಯಾಕ್ಟರು 4 ಇದೆ, ಹೌದಲ್ವಾ? 4 ಟೇಬಲಲ್ಲೂ ಬರುತ್ತೆ, 4 ಟೇಬಲಲ್ಲಿ 4 ಬರುತ್ತೆ, 8 ಬರುತ್ತೆ. ಸೊ ಕಾಮನ್ ಫ್ಯಾಕ್ಟರ್ 4 ಇದೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಿಗೆ. ನೆಕ್ಸ್ಟು 2ನಲ್ಲೂ ಇದೆ, 2 ಈಸ್ ಆಲ್ಸೋ ಎ ಕಾಮನ್ ಫ್ಯಾಕ್ಟರ್, ಯಾಕಂದರೆ 2ನಲ್ಲೂ 4 ಬರುತ್ತೆ, 8 ಬರುತ್ತೆ. ನಿಮಗೆ ಕಾಮನ್ ಫ್ಯಾಕ್ಟರ್ ಗೊತ್ತಾಗಿಲ್ಲ ಅಂದರೆ ಒಂದ್ಸಲಿ ಪ್ಲೇಯಿಂಗ್ ವಿತ್ ನಂಬರ್ಸಿಗೆ ಹೋಗಿ ನೋಡ್ಕೊಂಡು ಬರ್ರಿ, ಕಾನ್ಸೆಪ್ಟು ಈಸಿ ಆಗುತ್ತೆ. ಸೊ 4/8 ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇಲ್ಲ. ಇದನ್ನ ಸಿಂಪ್ಲೆಸ್ಟ್ ಫಾರ್ಮಿಗೆ ಹೆಂಗೆ ಮಾಡಬೇಕು, ಹೆಂಗೆ ಮಾಡೋದು ಅಂದರೆ ಈಗ 4 ಆ್ಯಂಡ್ 8 ಯಾವ ಒಂದೇ ಟೇಬಲಿಂದ ಹೋಗುತ್ತೆ ಅಂತ ನೋಡ್ಕೊಳ್ತೀವಿ. 4 ಆ್ಯಂಡ್ 8 ಯಾವ ಟೇಬಲಿಂದ ಹೋಗುತ್ತೆ? 4 ಟೇಬಲಿಂದ ಹೋಗುತ್ತೆ ಅಲ್ವಾ? ಸೊ 4 ಟೇಬಲಿಂದ ಡಿವೈಡ್ ಮಾಡ್ತೀವಿ. ಸೊ ಲೆಟ್ ಅಸ್ ಡಿವೈಡ್ ಇಟ್ ಬೈ 4. 4 1s 4, 4 2s 8, 4 8s 8 ಬರುತ್ತೆ, 4 2s 8. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬಂತು, 1/2. ಸಿ, ಈ 4/8 ತೊಗೊಂಡಿದ್ದೀವಿ, 4/8ನ ಸಿಂಪ್ಲಿಫೈ ಮಾಡಿದಾಗ ಆಗೇನು ನಮಗೆ 1/2ನೇ ಬರುತ್ತೆ. ಅದನ್ನೇ ನಾವು ಹೇಳೋದು ಸಿಂಪ್ಲೆಸ್ಟ್ ಫಾರ್ಮ್. ಈಕ್ವಲೆಂಟ್ ಫ್ರ್ಯಾಕ್ಷನಿಗೆ ಮಲ್ಟಿಪ್ಲೈ ಮಾಡಿ ಕನ್ವರ್ಟ್ ಮಾಡಿರ್ತೀವಿ. ಸಿ, 1/2ಗೆ 4ಇಂದ ಮಲ್ಟಿಪ್ಲೈ ಮಾಡಿದಾಗ 4/8 ಬಂದಿತ್ತು. ಇದನ್ನ ಏನು ಹೇಳ್ತೀವಿ, ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸಿಮಿಲರ್ಲಿ 4/8ಗೆ 4ಇಂದ ಡಿವೈಡ್ ಮಾಡಿದ್ದೀವಿ, ಡಿವೈಡ್ ಮಾಡಿದಾಗ ಬರೋದು ಸಿಂಪ್ಲೆಸ್ಟ್ ಫಾರ್ಮು, ಮಲ್ಟಿಪ್ಲೈ ಮಾಡಿದಾಗ ಬರೋ ಅಂಥದ್ದು ಈಕ್ವಲೆಂಟ್ ಫ್ರ್ಯಾಕ್ಷನ್. ಈಸ್ ಇಟ್ ಕ್ಲಿಯರ್? ಮಲ್ಟಿಪ್ಲೈ ಮಾಡಿದರೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಸಿಗುತ್ತೆ, ಡಿವೈಡ್ ಮಾಡಿದ್ರೆ ನಮಗೆ ಸಿಂಪ್ಲೆಸ್ಟ್ ಫಾರ್ಮ್ ಸಿಗುತ್ತೆ. ಸೊ ಲೆಟ್ ಅಸ್ ಟೇಕ್ 3/6. 3/6 3/6 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ? 3 ಆ್ಯಂಡ್ 6 3 ಟೇಬಲಿಂದನೇ ಡಿವೈಡ್ ಆಗುತ್ತೆ. ಸೊ ಲೆಟ್ ಅಸ್ ಡಿವೈಡ್ ಇಟ್ ಬೈ 3. 3 1s 3, isn't it? 3 1s 3 and 3 2s 6. So 3 2s 6. Here also we are getting as 1/2. This is the simplest form and this is the equivalent fraction. Thank you students. Let us discuss the problems based on equivalent fraction and simplest form in the next class. Thank you.